ನಾವು ಪ್ರತಿದಿನ 5 ನಿಮಿಷ ಜಿಕೆಗೆ ಕೊಡ್ತಾ ಬಂದರೆ ನಮ್ಮ ಮೆಮೊರಿ ಕೂಡ ಸ್ಟ್ರಾಂಗ್ ಆಗುತ್ತೆ, ಅಬ್ಸರ್ವೇಷನ್ ಪವರ್ ಕೂಡ ಹೆಚ್ಚಾಗುತ್ತೆ. ಇವತ್ತಿನ ಪ್ರಶ್ನೆಗಳು ಸಿಂಪಲ್ ಅನ್ನಿಸಬಹುದು, ಆದರೆ ಆನ್ಸರ್ ಹೇಳೋ ಸಮಯದಲ್ಲಿ ಬ್ರೈನ್ ಫುಲ್ ವರ್ಕ್ ಮಾಡಬೇಕು. ರೆಡಿನಾ? ಹಾಗಿದ್ರೆ ಶುರು ಮಾಡೋಣ. ಒಮ್ಮೆ ಯೋಚಿಸಿ ನೋಡಿ, ಬಣ್ಣವೇ ಬದಲಿಸಿಕೊಳ್ಳುವ ಪ್ರಾಣಿ ಯಾವುದು? ನಿಮ್ಮ ಆಪ್ಷನ್ಸ್: ಎ ಹಲ್ಲಿ, ಬಿ ಉಸಿರವಳ್ಳಿ, ಸಿ ಹಾವು, ಡಿ ಆಮೆ. ಸರಿಯಾದ ಉತ್ತರ ಆಪ್ಷನ್ ಬಿ ಉಸಿರವಳ್ಳಿ. ಪರಿಸ್ಥಿತಿಗೆ ತಕ್ಕಂತೆ ತನ್ನ ದೇಹದ ಬಣ್ಣ ಬದಲಿಸಿಕೊಳ್ಳೋದು ಇದರ ವಿಶೇಷತೆ. 3 ಹೃದಯಗಳನ್ನು ಹೊಂದಿರುವ ಜೀವಿ ಯಾವುದು? ನಿಮ್ಮ ಆಪ್ಷನ್ಸ್: ಎ ತಿಮಿಂಗಿಲ, ಬಿ ಆಕ್ಟೋಪಸ್, ಸಿ ಶಾರ್ಕ್, ಡಿ ಡಾಲ್ಫಿನ್. ಸರಿಯಾದ ಉತ್ತರ ಆಪ್ಷನ್ ಬಿ ಆಕ್ಟೋಪಸ್. ಇದರ ದೇಹದಲ್ಲಿ 3 ಹೃದಯಗಳು ಕೆಲಸ ಮಾಡುತ್ತವೆ ಅನ್ನೋದು ಬಹಳ ಜನರಿಗೆ ಗೊತ್ತಿರೋದಿಲ್ಲ. ಭಾರತದ ಸ್ವರ್ಗ ಅಂತ ಕರೆಯೋದು ಯಾವ ಪ್ರದೇಶವನ್ನು? ನಿಮ್ಮ ಆಪ್ಷನ್ಸ್: ಎ ಗೋವಾ, ಬಿ ಕೇರಳ, ಸಿ ಕಾಶ್ಮೀರ, ಡಿ ಸಿಕ್ಕಿಂ. ಸರಿಯಾದ ಉತ್ತರ ಆಪ್ಷನ್ ಸಿ ಕಾಶ್ಮೀರ. ಅದರ ಪ್ರಕೃತಿ ಸೌಂದರ್ಯದಿಂದಲೇ ಈ ಹೆಸರು ಬಂದಿದೆ. ಕೆಂಪು ಚಂದನವನ್ನು ಮುಖ್ಯವಾಗಿ ಯಾವ ಕಾರಣಕ್ಕೆ ಬಳಸುತ್ತಾರೆ? ನಿಮ್ಮ ಆಪ್ಷನ್ಸ್: ಎ ಮನೆ ಕಟ್ಟಲು, ಬಿ ಔಷಧ ಮತ್ತು ಕಲಾಕೃತಿ, ಸಿ ಇಂಧನ, ಡಿ ಆಹಾರ. ಸರಿಯಾದ ಉತ್ತರ ಆಪ್ಷನ್ ಬಿ ಔಷಧ ಮತ್ತು ಕಲಾಕೃತಿ. ಇದರ ಮರ ತುಂಬ ಅಮೂಲ್ಯವಾಗಿದ್ದು ಔಷಧೀಯ ಹಾಗೂ ಅಲಂಕಾರಿಕ ಬಳಕೆ ಹೆಚ್ಚು. ಗಣೇಶ ದೇವರಿಗೆ ಪ್ರಿಯವಾದ ಹೂವು ಯಾವುದು? ನಿಮ್ಮ ಆಪ್ಷನ್ಸ್: ಎ ಮಲ್ಲಿಗೆ, ಬಿ ಗುಲಾಬಿ, ಸಿ ಕೆಂಪು ದಾಸವಾಳ, ಡಿ ಕಮಲ. ಸರಿಯಾದ ಉತ್ತರ ಆಪ್ಷನ್ ಸಿ ಕೆಂಪು ದಾಸವಾಳ. ಗಣೇಶ ದೇವರಿಗೆ ಅತ್ಯಂತ ಪ್ರಿಯವಾದ ಹೂವು, ಶಕ್ತಿ ಮತ್ತು ಚೈತನ್ಯದ ಸಂಕೇತವಾಗಿದೆ. ಹಾಕಿ ಆಟದಲ್ಲಿ ಒಟ್ಟು ಎಷ್ಟು ಆಟಗಾರರು ಮೈದಾನದಲ್ಲಿರುತ್ತಾರೆ? ಒಂದು ತಂಡ. ನಿಮ್ಮ ಆಪ್ಷನ್ಸ್: ಎ 7, ಬಿ 9, ಸಿ 11, ಡಿ 12. ಸರಿಯಾದ ಉತ್ತರ ಆಪ್ಷನ್ ಸಿ 11. ಫುಟ್ಬಾಲ್, ಕ್ರಿಕೆಟ್ ತರಹ ಹಾಕಿಯಲ್ಲೂ 11 ಆಟಗಾರರು ಆಡುತ್ತಾರೆ. ನೂಡಲ್ಸ್ ಮೊದಲಿಗೆ ಯಾವ ದೇಶದಲ್ಲಿ ಹುಟ್ಟಿಕೊಂಡವು? ನಿಮ್ಮ ಆಪ್ಷನ್ಸ್: ಎ ಜಪಾನ್, ಬಿ ಚೀನಾ, ಸಿ ಇಟಲಿ, ಡಿ ಥೈಲ್ಯಾಂಡ್. ಸರಿಯಾದ ಉತ್ತರ ಆಪ್ಷನ್ ಬಿ ಚೀನಾ. ಸಾವಿರಾರು ವರ್ಷಗಳ ಹಿಂದೆ ಚೀನಾದಲ್ಲೇ ಮೊದಲ ಆರಂಭವಾಗಿದ್ದವು. ಅತ್ಯಧಿಕ ಗೋಧಿ ಬೆಳೆಯುವ ರಾಜ್ಯ ಯಾವುದು? ನಿಮ್ಮ ಆಪ್ಷನ್ಸ್: ಎ ಪಂಜಾಬ್, ಬಿ ಉತ್ತರ ಪ್ರದೇಶ, ಸಿ ಹರಿಯಾಣ, ಡಿ ಮಧ್ಯಪ್ರದೇಶ. ಸರಿಯಾದ ಉತ್ತರ ಆಪ್ಷನ್ ಬಿ ಉತ್ತರ ಪ್ರದೇಶ. ಭಾರತದ ಗೋಧಿ ಉತ್ಪಾದನೆಯಲ್ಲಿ ಇದು ಪ್ರಮುಖ ರಾಜ್ಯ. ಪಾಲಕ್ ಸೊಪ್ಪಿನಲ್ಲಿ ಯಾವ ಪೋಷಕಾಂಶ ಹೆಚ್ಚು? ನಿಮ್ಮ ಆಪ್ಷನ್ಸ್: ಎ ವಿಟಮಿನ್ ಸಿ, ಬಿ ವಿಟಮಿನ್ ಎ, ಸಿ ಕೊಬ್ಬು, ಡಿ ಸಕ್ಕರೆ. ಸರಿಯಾದ ಉತ್ತರ ಆಪ್ಷನ್ ಬಿ ವಿಟಮಿನ್ ಎ. ಹಸಿರು ಸೊಪ್ಪುಗಳು ಕಣ್ಣಿಗೆ ಒಳ್ಳೆಯ ಪೋಷಕಾಂಶವನ್ನು ಕೊಡುತ್ತವೆ. ಶೇಂಗಾ ಮತ್ತು ಬೆಲ್ಲ ಸೇರಿಸಿ ತಿಂದರೆ ದೇಹಕ್ಕೆ ಏನು ಸಿಗುತ್ತದೆ? ನಿಮ್ಮ ಆಪ್ಷನ್ಸ್: ಎ ಶಕ್ತಿ, ಬಿ ನಿದ್ರೆ, ಸಿ ತಂಪು, ಡಿ ಉಪ್ಪು. ಸರಿಯಾದ ಉತ್ತರ ಆಪ್ಷನ್ ಎ ಶಕ್ತಿ. ಇದು ನ್ಯಾಚುರಲ್ ಎನರ್ಜಿ ಕಾಂಬಿನೇಷನ್ ಅನ್ನೋದು ನಮ್ಮ ಮನೆಯಲ್ಲೇ ನೋಡಿರುತ್ತೇವೆ. ನಿಮ್ಮ ಮನೆಯಲ್ಲಿ ಇನ್ನೂ ಯಾವ ಟ್ರೆಡಿಷನಲ್ ಫುಡ್ ಹೆಲ್ತ್ಗೆ ಒಳ್ಳೆಯದು? ಕಮೆಂಟ್ನಲ್ಲಿ ಹೇಳಿ, ಎಲ್ಲರೂ ಕಲಿಯೋಣ. ಗ್ರೀಸ್ ಅನ್ನೋ ಸುಗಂಧ ಪದಾರ್ಥ ಯಾವ ಜೀವಿಯಿಂದ ಸಿಗುತ್ತದೆ? ನಿಮ್ಮ ಆಪ್ಷನ್ಸ್: ಎ ತಿಮಿಂಗಿಲ, ಬಿ ಆಮೆ, ಸಿ ಮೀನು, ಡಿ ಶಾರ್ಕ್. ಸರಿಯಾದ ಉತ್ತರ ಆಪ್ಷನ್ ಎ ತಿಮಿಂಗಿಲ. ಅಪರೂಪದ ಈ ಪದಾರ್ಥವನ್ನು ಸುಗಂಧ ತಯಾರಿಕೆಯಲ್ಲಿ ಬಳಸುತ್ತಾರೆ. ಪ್ರೋಟೀನ್ ಹೆಚ್ಚು ಇರುವ ಸಸ್ಯ ಆಹಾರ ಯಾವುದು? ನಿಮ್ಮ ಆಪ್ಷನ್ಸ್: ಎ ಆಲೂಗಡ್ಡೆ,
ಬಿ ಸೋಯಾಬೀನ್, ಸಿ ಟೊಮ್ಯಾಟೊ, ಡಿ ಸೌತೆಕಾಯಿ. ಸರಿಯಾದ ಉತ್ತರ ಆಪ್ಷನ್ ಬಿ ಸೋಯಾಬೀನ್. ಸಸ್ಯಾಹಾರದಲ್ಲಿ ಪ್ರೋಟೀನ್ ಹೆಚ್ಚು ಇರುವುದಕ್ಕೆ ಇದು ಪ್ರಸಿದ್ಧವಾಗಿದೆ. ಚಿಟ್ಟೆಯ ಜೀವಿತಾವಧಿ ಸಾಮಾನ್ಯವಾಗಿ ಎಷ್ಟು? ನಿಮ್ಮ ಆಪ್ಷನ್ಸ್: ಎ ಕೆಲವು ದಿನಗಳು, ಬಿ ಕೆಲವು ವಾರಗಳು, ಸಿ ಕೆಲವು ವರ್ಷಗಳು, ಡಿ 10 ವರ್ಷ. ಸರಿಯಾದ ಉತ್ತರ ಆಪ್ಷನ್ ಬಿ ಕೆಲವು ವಾರಗಳು. ಚಿಕ್ಕ ಜೀವನವಾದರೂ ಪ್ರಕೃತಿಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ಲೈಫ್ ಶಾರ್ಟ್ ಆದರೂ ಇಂಪ್ಯಾಕ್ಟ್ ದೊಡ್ಡದು. ನೇಚರ್ ನಮಗೆ ಕಲಿಸೋ ಲೆಸನ್ ಇದು. ಭೂಮಿಯಲ್ಲಿ ಬೆಳೆದ ಮೊದಲ ತರಕಾರಿಗಳಲ್ಲಿ ಒಂದು ಯಾವುದು? ನಿಮ್ಮ ಆಪ್ಷನ್ಸ್: ಎ ಕ್ಯಾರೆಟ್, ಬಿ ಬಟಾಣಿ, ಸಿ ಬೀನ್ಸ್, ಡಿ ಕೋಸು. ಸರಿಯಾದ ಉತ್ತರ ಆಪ್ಷನ್ ಬಿ ಬಟಾಣಿ. ಮಾನವ ಕೃಷಿ ಆರಂಭದ ಕಾಲದಿಂದಲೇ ಇದನ್ನು ಬೆಳೆಸಲಾಗುತ್ತಿದೆ. ದೇಹದಲ್ಲಿ ಕಬ್ಬಿನಾಂಶ ಹೆಚ್ಚಿಸಲು ಸಾಮಾನ್ಯವಾಗಿ ಏನು ತಿನ್ನುತ್ತಾರೆ? ನಿಮ್ಮ ಆಪ್ಷನ್ಸ್: ಎ ಹಸಿರು ಸೊಪ್ಪು, ಬಿ ಚಿಪ್ಸ್, ಸಿ ಸೋಡಾ, ಡಿ ಕೋಸು. ಸರಿಯಾದ ಉತ್ತರ ಆಪ್ಷನ್ ಎ ಹಸಿರು ಸೊಪ್ಪು. ನೈಸರ್ಗಿಕ ಆಹಾರದಿಂದಲೇ ಈ ಪೋಷಕಾಂಶ ಸುಲಭವಾಗಿ ಸಿಗುತ್ತದೆ. ಸಕ್ಕರೆ ಕಾಯಿಲೆ ಇರುವವರು ಯಾವ ಆಹಾರ ಹೆಚ್ಚು ತಿನ್ನಬೇಕು? ನಿಮ್ಮ ಆಪ್ಷನ್ಸ್: ಎ ನಾರಿನಂಶದ ಆಹಾರ, ಬಿ ಸಿಹಿ ಪದಾರ್ಥ, ಸಿ ಸೋಡಾ, ಡಿ ಬಿಳಿ ಬ್ರೆಡ್. ಸರಿಯಾದ ಉತ್ತರ ಆಪ್ಷನ್ ಎ ನಾರು ಇರುವ ಆಹಾರ. ಜೀರ್ಣಕ್ರಿಯೆ ನಿಧಾನವಾಗೋಕೆ ಇದು ಸಹಾಯ ಮಾಡುತ್ತದೆ. ಎರಡನೇ ಕಾಲಿನ ಬೆರಳು ದೊಡ್ಡದಿದ್ದರೆ ಸಾಮಾನ್ಯವಾಗಿ ಏನು ಸೂಚನೆ ಎಂದು ಹೇಳುತ್ತಾರೆ? ನಿಮ್ಮ ಆಪ್ಷನ್ಸ್: ಎ ನಾಯಕತ್ವ ಗುಣ, ಬಿ ದೌರ್ಬಲ್ಯ, ಸಿ ರೋಗ, ಡಿ ಭಾಗ್ಯಹೀನತೆ. ಸರಿಯಾದ ಉತ್ತರ ಆಪ್ಷನ್ ಎ ನಾಯಕತ್ವ ಗುಣ. ಇದು ವೈಜ್ಞಾನಿಕ ಅಲ್ಲ, ಆದರೆ ಜನರಲ್ಲಿ ಇರುವ ಒಂದು ನಂಬಿಕೆ. ತುಂಬಾ ತುಪ್ಪ ಉತ್ಪಾದಿಸುವ ದೇಶ ಯಾವುದು? ನಿಮ್ಮ ಆಪ್ಷನ್ಸ್: ಎ ಭಾರತ, ಬಿ ನ್ಯೂಜಿಲ್ಯಾಂಡ್, ಸಿ ಅಮೆರಿಕಾ, ಡಿ ಡೆನ್ಮಾರ್ಕ್. ಸರಿಯಾದ ಉತ್ತರ ಆಪ್ಷನ್ ಎ ಭಾರತ. ಹಾಲು ಉತ್ಪಾದನೆ ಹೆಚ್ಚಿರುವುದರಿಂದ ತುಪ್ಪವು ಹೆಚ್ಚು. ತುಪ್ಪವನ್ನು ಯಾವ ದಿಕ್ಕಿನಲ್ಲಿ ಹಾಕಬೇಕು ಎನ್ನುವುದು ಉತ್ತಮ ಎಂದು ಸಾಮಾನ್ಯವಾಗಿ ಹೇಳುತ್ತಾರೆ. ನಿಮ್ಮ ಆಪ್ಷನ್ಸ್: ಎ ಪೂರ್ವ ಅಥವಾ ಉತ್ತರ, ಬಿ ದಕ್ಷಿಣ, ಸಿ ಪಶ್ಚಿಮ, ಡಿ ಹೊರಗೆ. ಸರಿಯಾದ ಉತ್ತರ ಆಪ್ಷನ್ ಎ ಪೂರ್ವ ಅಥವಾ ಉತ್ತರ. ಇದು ಸಂಪ್ರದಾಯದ ಅಭಿಪ್ರಾಯ ಮಾತ್ರ, ವೈಜ್ಞಾನಿಕ ನಿಯಮ ಇಲ್ಲ. ರಾಗಿಯನ್ನು ಯಾವ ಸಮಸ್ಯೆ ಇರುವವರಿಗೆ ಉತ್ತಮ ಆಹಾರ ಎಂದು ಹೇಳುತ್ತಾರೆ? ನಿಮ್ಮ ಆಪ್ಷನ್ಸ್: ಎ ಅಸ್ಥಿ ಬಲಹೀನತೆ, ಬಿ ಜ್ವರ, ಸಿ ತಲೆನೋವು, ಡಿ ಕೆಮ್ಮು. ಸರಿಯಾದ ಉತ್ತರ ಆಪ್ಷನ್ ಎ ಅಸ್ಥಿ ಬಲಹೀನತೆ. ರಾಗಿಯಲ್ಲಿ ಕ್ಯಾಲ್ಸಿಯಂ ಹೆಚ್ಚು ಇರುತ್ತದೆ. ನೀವು 20 ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೀರಾ. ಇದು ಜಸ್ಟ್ ವಿಡಿಯೋ ಅಲ್ಲ, ನಿಮ್ಮ ಬ್ರೈನ್ಗೆ ಟ್ರೈನಿಂಗ್ ಸೆಷನ್. ಇಂತಹ ಜಿಕೆ ಅಭ್ಯಾಸ ಡೈಲಿ ಮಾಡಿದರೆ ನಾಲೆಜ್ ಆಟೋಮೆಟಿಕಲಿ ಬಿಲ್ಡ್ ಆಗುತ್ತೆ. ನಿಮ್ಮ ಸ್ಕೋರ್ ಎಷ್ಟು ಬಂದಿತ್ತು ಕಮೆಂಟ್ನಲ್ಲಿ ಹೇಳಿ. ನೆಕ್ಸ್ಟ್ ಟೈಮ್ ನಿಮ್ಮನ್ನೇ ಚಾಲೆಂಜ್ ಮಾಡ್ತೀವಿ. ಧನ್ಯವಾದಗಳು.